ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317C ಹಾಗೂ ಲಯನ್ ಕ್ಲಬ್ ಉಡುಪಿ ಇಂದ್ರಾಳಿ ಮತ್ತು ಲಯನ್ಸ್ ಕ್ಲಬ್ ಉಡುಪಿ ಅಮೃತ ಇವರ ಸಂಯುಕ್ತ ಆಶ್ರಯದಲ್ಲಿ ಈದ್ ಸ್ನೇಹ ಸಮಾರಂಭವು ಉಡುಪಿಯ ಅಮೃತ್ ಗಾರ್ಡನ್ನಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಸಪ್ನಾ ಸುರೇಶ್ ಅವರು ಮಾತನಾಡಿ, ಈದ್ ಹಬ್ಬವು ಸಹಾನುಭೂತಿ, ಸಹಬಾಳ್ವೆ ಮತ್ತು ಹಂಚಿಕೆ ಸಂದೇಶವನ್ನು ನೀಡುತ್ತದೆ ಎಂದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಉಡುಪಿ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಅಬೀದ್ ಗದ್ಯಾಲ್ ಮಾತನಾಡಿ, ವಿವಿಧತೆಯಲ್ಲಿ ಏಕತೆಯನ್ನು ತೋರಿಸುವುದು ನಮ್ಮ ದೇಶದ ಶಕ್ತಿ. ಈ ಏಕತೆಯನ್ನು ಕಾಪಾಡಿಕೊಂಡು ಹೋಗುವುದೇ ದೇಶದ ಅಭಿವೃದ್ಧಿಗೆ ಮೂಲಾಧಾರ. ಪ್ರತಿಯೊಬ್ಬರೂ ಸಮಾಜ ಹಾಗೂ ದೇಶಕ್ಕೆ ಕೊಡುಗೆ ನೀಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಈದ್ ಸಂದೇಶ ನೀಡಿದ ಮಲ್ಪೆಯ ಅಬುಬಕರ್ ಸಿದ್ದಿಕ್, ಮಸೀದಿಯ ಇಮಾಮದರಾದ ಮೌಲಾನಾ ಇಮ್ರಾನುಲ್ಲಾ ಖಾನ್ ಮನ್ಸೂರಿ ಅವರು ಈದ್ ಉಲ್ ಫಿತರ್ ಹಬ್ಬದ ಹಿನ್ನೆಲೆ, ಅದರ ಧಾರ್ಮಿಕ ಮಹತ್ವ ಹಾಗೂ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಕರುಣಾಕರ್ ಎಂ ಶೆಟ್ಟಿ ಹಾಗೂ ಉದ್ಯಾವರದ ಡಾಕ್ಟರ್ ಶೇಖ್ ವಹೀದ್ ದಾವೂದ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪ್ರಥಮ ಉಪಜಿಲ್ಲಾ ಗವರ್ನರ್ ಲಯನ್ ರಾಜೀವ್ ಕೋಟ್ಯಾನ್ ಹಾಗೂ ದ್ವಿತೀಯ ಉಪಜಿಲ್ಲಾ ಗವರ್ನರ್ ಲಯನ್ ಹರಿಪ್ರಸಾದ್ ರೈ ಅವರನ್ನು ಗೌರವಿಸಲಾಯಿತು. ಜಿಲ್ಲಾ ಕ್ಯಾಬಿನೆಟ್ ಕಾರ್ಯದರ್ಶಿ ಲಯನ್ ಶಾಲಿನಿ ಬಂಗೇರ, ಖಜಾಂಚಿ ಲಯನ್ ವೈ ಶಶಿಧರ್ ಶೆಟ್ಟಿ, ಅಧ್ಯಕ್ಷರಾದ ಲಯನ್ ದಿವಾಕರ್ ಸನೀಲ್ ಹಾಗೂ ಲಯನ್ ಗೋಪಾಲ್ ಅಂಚನ್, ಲಯನ್ಸ್ ಕ್ಲಬ್ ಜಿಲ್ಲಾ ಈದ್ ಮುಖ್ಯ ಸಂಯೋಜಕರಾದ ಲಯನ್ ಮೊಹಮ್ಮದ್ ಮೌಲಾ, ಲಯನ್ ಇಕ್ಬಾಲ್ ಶಂಶುದ್ದೀನ್, ಸಂಯೋಜಕರಾದ ಲಯನ್ ಕೋಟಾ ಇಬ್ರಾಹಿಂ ಸಾಹೇಬ್, ಲಯನ್ ನಾಸಿರ್ ಹುಸೇನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆಚರಣೆ ಮಾಡ್ತಾರೆ. ಆಚರಣೆ ಮುಖಾಂತರ ಅವರು ಪ್ರೀತಿಯನ್ನು ಒಬ್ಬರಿಂದ ಒಬ್ಬರಿಗೆ ಹಂಚಿಕೊಳ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ಎಲ್ಲ ಲಯನ್ ಸದಸ್ಯರು ಜಾತಿ, ಮತ, ಧರ್ಮ ಭೇದವಿಲ್ಲದೆ ಪ್ರತಿ ವರ್ಷ ಕೂಡ ನಾವು ಲಯನ್ ಸದಸ್ಯರಾಗಿ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಹಿಂದೂಗಳ ಹಬ್ಬ ದೀಪಾವಳಿ ಇರ್ಬೋದು, ಕ್ರೈಸ್ತರ ಹಬ್ಬ ಕ್ರಿಸ್ಮಸ್ ಇರ್ಬೋದು, ಅದೇ ರೀತಿ ಮುಸಲ್ಮಾನರ ಈದ್ ಹಬ್ಬವನ್ನು ಕೂಡ ಪ್ರತಿ ವರ್ಷದಲ್ಲಿ ನಾವು ಆಚರಿಸುತ್ತಾ ಬಂದಿದ್ದೇವೆ. ಈ ವರ್ಷ ಕೂಡ ಇಂದು ಈದ್ ಹಬ್ಬದ ಒಂದು ಈದ್ ಗೆಟ್ ಟುಗೆದರ್ ಎಂಬ ಕಾರ್ಯಕ್ರಮವನ್ನು ಉತ್ತಮವಾಗಿ ಆಚರಿಸಲಿಕ್ಕೆ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಒಂದು ಆಚರಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡಂಥ ಚೀಫ್ ಕೋಆರ್ಡಿನೇಟರ್ ಆದ ಲಯನ್ ಮೊಹಮ್ಮದ್ ಮೌಲಾರವರಿಗೆ ನಾನು ಜಿಲ್ಲೆಯ ಪರವಾಗಿ ಹಾಗೂ ಇಕ್ಬಾಲ್ ಅವರಿಂದು ಇಲ್ಲ, ಹಾಗಾಗಿ ಇಬ್ಬರಿಗೂ ನಾನು ಜಿಲ್ಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಯುವಕರಾಗಲಿ ಯುವತಿಯರಾಗಲಿ 1 ತಿಂಗಳ ಉಪವಾಸವನ್ನು ಆಚರಿಸಬೇಕು. ಆ ಉಪವಾಸದ ಸಮಯ ಪ್ರಭಾತ ಕಾಲದ ಆರಂಭದಿಂದ ಹಿಡಿದು ಸೂರ್ಯಾಸ್ತಮಾನದವರೆಗೆ ಅನ್ನವನ್ನು ತ್ಯಜಿಸಿ, ಪಾನೀಯವನ್ನು ತ್ಯಜಿಸಿ, ಇಂದ್ರಿಯವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಉಪವಾಸವಾಚರಿಸಬೇಕು ಎಂದು ಆಜ್ಞೆಯನ್ನು ಕುರ್ಆನ್ ಗ್ರಂಥದಲ್ಲಿ ಹೇಳಲಾಗಿದೆ. ಈ ನಿರಂತರ 1 ತಿಂಗಳ ಕಾಲ ಉಪವಾಸವನ್ನು ಆಚರಿಸಿದ ನಂತರ ಈ 1 ತಿಂಗಳ ಕಾಲ ಸತತವಾಗಿ 12, 13, ಕೆಲವೊಮ್ಮೆ 14 ಗಂಟೆಗಳ ಕಾಲದವರೆಗೆ ಆಹಾರವನ್ನು ತ್ಯಜಿಸಿ, ಪಾನೀಯವನ್ನು ತ್ಯಜಿಸಿ ತಮ್ಮ ಆತ್ಮವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಭಾರತದಲ್ಲಿರುವಷ್ಟು ಡೈವರ್ಸಿಟಿ ಬಹುಶಃ ಜಗತ್ತಿನ ಬೇರೆ ಯಾವ ದೇಶದಲ್ಲಿ ಕೂಡ ಇಲ್ಲ. ಜಗತ್ತಿನ ಎಲ್ಲ ಧರ್ಮಗಳು ನಮ್ಮ ದೇಶದಲ್ಲಿವೆ. ಜಗತ್ತಿನಲ್ಲಿ ಎಷ್ಟು ಭಾಷೆ ಮಾತಾಡ್ತಾರಲ್ಲ ಅದರಲ್ಲಿ 1600 ಭಾಷೆಗಳು ಭಾರತ ದೇಶದಲ್ಲಿವೆ. ಜಗತ್ತಿನಲ್ಲಿ ಎಷ್ಟು ಸಂಸ್ಕೃತಿಯ ಜನ ಇದ್ದಾರಲ್ಲ ಆ ಎಲ್ಲ ಸಂಸ್ಕೃತಿಯ ಜನರು ನಮ್ಮಲ್ಲಿದ್ದಾರೆ. ನಮ್ಮಲ್ಲಿರುವಂಥ ಆಚಾರ ವಿಚಾರ ಸಂಸ್ಕೃತಿ ವೈವಿಧ್ಯತೆ ಇದೆಯಲ್ಲ ಅದು ಬೇರೆ ಯಾವ ದೇಶದಲ್ಲೂ ನಮ್ಮಲ್ಲಿ ನೋಡಲಿಕ್ಕೆ ಸಿಗಲ್ಲ. ಇಂಥ ಡೈವರ್ಸ್ ಆದಂಥ ದೇಶಕ್ಕೆ ಬಹಳ ಮೂಲವಾದಂಥ ಬುನಾದಿ ಏನಂತಂದರೆ ಇಲ್ಲಿರುವಂಥ ಭೌಗೋಳಿಕ ಲಕ್ಷಣಗಳು. ಎಲ್ಲ 29 ಅಥವಾ 30 ನಾವು ಉಪವಾಸ ಹಿಡಿಯುವಾಗ ಅದರ ಜೊತೆಯಲ್ಲಿ ನಾವು ಉಪಾಸನೆಗಳನ್ನು ಮಾಡ್ತೇವೆ, ಭಕ್ತಿಯಿಂದ ಪ್ರಾರ್ಥನೆಗಳನ್ನು ಮಾಡ್ತೇವೆ. ರಾತ್ರಿಯ ಹೊತ್ತಿನಲ್ಲಿ ಏನು ಹೊತ್ತಿನವರೆಗೆ ಹಾಗೂ ಮುಂಜಾವಿನಲ್ಲಿ ಎದ್ದು ಪ್ರಾರ್ಥನೆಗಳನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ಇಂದ್ರಿಯ ನಿಗ್ರಹಣ ಅದು ವಿಶೇಷವಾಗಿ ಈ ರಂಜಾನ್ ತಿಂಗಳಲ್ಲಿ ಕಾಣ್ತದೆ. ಈ 1 ತಿಂಗಳ ರಂಜಾನ್ ಉಪವಾಸಗಳು ಇಡೀ ವರ್ಷಕ್ಕೆ ನಮಗೆ
ಒಂದು ತರಬೇತಿಯ ಕಾರ್ಯಕ್ರಮ ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ. ಅದು ಅಲ್ಲದೆ ಈ ಒಂದು ತಿಂಗಳಿನಲ್ಲಿ ಪವಿತ್ರ ಕುರಾನ್ ಅವತರಿಸಿದಂತಹ ತಿಂಗಳು, ಪರಿಪೂರ್ಣವಾದಂತಹ ತಿಂಗಳು ಎನ್ನುವುದು ನಮ್ಮ ಪವಿತ್ರ ಕುರಾನಿನ ಮೂಲಕ ನಮಗೆ ತಿಳಿಯುತ್ತದೆ. ಅಂತ್ಯ ಪ್ರವಾದಿ ಮೊಹಮ್ಮದ್ ಸಲಾಹ್ ಸಲ್ಲಮರವರು ಸಂದೇಶವನ್ನು ನೀಡಿ ಅದೇ ಪ್ರಕಾರ ಅವರ 63 ವರ್ಷಗಳ ಜೀವನದಲ್ಲಿ 40 ವರ್ಷ ಒಬ್ಬ ತುಂಬ ಉತ್ತಮ ಮನುಷ್ಯನಾಗಿ ಮಾನವತಾವಾದಿಯಾಗಿ 41ನೇ ವರ್ಷದಿಂದ ಅವರ ಮೇಲೆ ಅವತರಿಸಿದಂತಹ ಅಲ್ಲಾಹನ ಕಡೆಯಿಂದ ಬಂದಂತಹ ಶ್ಲೋಕಗಳು ಎಲ್ಲವೂ ಕೂಡ ಪವಿತ್ರ ಕುರಾನ್ನಲ್ಲಿ ದಾಖಲಾಗಿರುವಂತಹದ್ದು.